ನಮಸ್ಕಾರ ಸರ್. ನಮಸ್ಕಾರಪ್ಪ. ಮತ್ತೇನು ಸಮಾಚಾರ, ಈ ಕಡೆ ಬಂದಿರಾ? ಅದೇ ಸರ್, ನಿಮ್ಮ ಟಿವಿ ಒಳಗೆ ವಾರ್ತೆ ಹೇಳಕ್ಕೆ ಬೇಕಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮನೆಯಾಗಿದ್ದೆ, ಕೆಲಸ ಇರೋದಕ್ಕೆ ಅದಕ್ಕೆ ನಿಮ್ಗೆ ಇಂಟ್ರೂ ಕೊಡ್ಬೇಕಂತ ಬಂದೇನಿ ಸರ್. ವರದಿಗಾರನ ಅದಕ್ಕೆ ಬಂದೇನಪ್ಪ ನೀನು? ಏನು ಕಲ್ತಿ? ಮತ್ತೀಗ ನಮ್ಮ ಚಾನಲ್ ಬಗ್ಗೆ ಹೆಂಗೆ ಗೊತ್ತಾಗ್ತಿ ನಿನಗೆ? ನಮ್ಮ ಚಾನಲ್ ಹೆಸರು ಗೊತ್ತೈತೆ ನಿನಗೆ? ಸರ, ನಿಮ್ಮ ಚಾನಲ್ ಹೆಸರು ತಿಳ್ಕೊಂಡೇನಿ ರೀ. ನಿಮ್ಮ ಚಾನಲ್ ಹೆಸರು ಗಳಗಂಟೆ ಹೋದಲ್ರಿ? ಗಳಗಂಟೆ ಮುಂದೆ ಹೋಗಿ ಅಲ್ಲಿ ಬಂದು ಕುಂತಿ ಅಂತೇಳಿ ಟ್ಯಾಗ್ಲೈನ್ ಹಾಕಿರಲ್ಲ, ಅದು ಹೌದಲ್ರಿ ನಿಮ್ದು? ಅದಪ್ಪ, ಗಳಗಂಟೆ ಚಾನಲ್ ನಮ್ದು. ಏನೇನು ಕಲ್ತಿ? ಏನೇನು ಹಿಂಗೆ ವಾರ್ತೆ ಹೇಳಕ್ಕೆ ಬರ್ತೈತೆ ನಂಗೆ? ವಾರ್ತಾ ಅಷ್ಟೇ ಸರ ಅಲ್ರಿ, ನಿಮ್ಮದು ಜಾತಕ ಹೇಳಂದ್ರೆ ಹೇಳ್ತೇನೆ ನಾನು. ಅಷ್ಟು ಫುಲ್ ಫಾಸ್ಟ್ ಅದೇನು ರೀ, ಅದಕ್ಕೆ ನಮ್ಗೊಂದು ಅವಕಾಶ ಕೊಡ್ರಿ ನಿಮ್ಮ ಟಿವಿ ಒಳಗೆ. ಹೌದಾ? ನಾನು ಜಾತಕವನ್ನು ಹೇಳ್ತೀನಿ ನೀ ಹಂಗಾರ? ಹಂಗಾರ ನಿನ್ಗೊಂದು 4 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಹೇಳು. ಓಕೆ ಆಯ್ತಪ್ಪ ಅಂದ್ರೆ ನಮ್ಮ ಟಿವಿ ಒಳಗೆ ವಾರ್ತೆ ಹೇಳಕ್ಕೆ ಅಂತ ಗೊತ್ತಾಗ್ತಿಲ್ಲ? ಹೇಳ್ರಿ ಸರ, ನೀವು ಕೇಳೋದು ಹೆಚ್ಚು, ನಾ ಹೇಳೋದು ಹೆಚ್ಚು ರೀ. ನೋಡ್ರಿ, ಪಟ 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 ಹಂಗೆ ಉತ್ತರ ಹೇಳ್ತೀನಿ. ಇನ್ನಿಂದ ಮುಂದಿನ ಇವತ್ತಿಂದ ನಿನ್ನಿದ 2024 25 1947 ಹೇಳಂದ್ರೆ ಹೇಳ್ತೀನಿ ರೀ. ಹೇಳ್ರಿ, ಏನು ಕೇಳ್ತೀರಿ? ಮುಂದಿನ ವರ್ಷ ಬರ್ತೀನಂತ ಹೇಳ್ತಲ್ಲ, ಇದು ಯಾರು ಮಾತು ಹಂಗಾರ? ಇದು ರೀ ಸರ, ಇದು ಮೇ ಬಿ ಮೌನ ವೃತ ಹೇಳಿರ್ತಾರ್ರಿ, ಅವ್ರ ಮಾತ್ರ ಇದು. ನಿಮ್ಮ ಮೌನ ವೃತ ಹಿಡಿದವ್ರ ಮಾತಾ ಇದು? ಸರ, ನಿಮ್ಮ ಮೌನ ವೃತ ಅಲ್ರಿ ಇದು, ಮೌನ ವೃತ. ನಾ ಹೇಳಿದ್ದು ಮೌನ ವೃತ ರೀ. ನಿಮ್ಮ ಕಿವಿಗೆ ಕೇಳಾಕತ್ತಿಲ್ಲ ಹೆಂಗಂತ ನಿಮ್ಮ? ಓಹೋ, ನೀ ಮೌನ ವೃತ ಹೇಳಿದ್ದೇನೆ, ನನಗೆ ನಿಮ್ಮ ಮೌನ ವೃತ ಅಂತ ಕೇಳ್ದಂಗೆ ಕೇಳ್ತಪ್ಪ, ಅದಕ್ಕೆ ಹಂಗಂದೆ. ಹಂಗಾರ ಇನ್ನೊಂದು ಪ್ರಶ್ನೆ ಹೇಳ್ತೀನಿ, ಲಕ್ಷ ಕೊಟ್ಟು ಉತ್ತರ ಹೇಳೋದಕ್ಕ. ನಾವು 5 ಕೊಡ್ತೀವಿ, ನೀವು 1 ಕೊಡಿ ಅಂದ್ರೆ ಹಿಂಗಂದ್ರಿ ನೀವು? ಇದೇ ಸರ, ಇದೇ ರೀ, ಸಣ್ಣ ಹುಡುಗರು ಹೇಳ್ತಾರ, ನಾವು 5 ಕೊಡ್ತೀವಿ, ನೀವು 1 ಕೊಡಿ ಅಂದ್ರೆ ಸರ ಗ್ಯಾರಂಟಿಗಳು ಸರ. 5 ಗ್ಯಾರಂಟಿ ಕೊಡ್ತೀವಿ, ನೀವು 1 ಓಟ್ ಕೊಡ್ರಿ ಅಂತ ಅಂದಂಗೆ ರೀ ಸರ ಇದು. ಸಭಾಷ ಭಾಳ ಚೆನ್ನಾಗಿದೆಯಲ್ಲ ಮರ, ನೀನು ಎಲ್ಲಿ ಕುಂತಿದ್ದು ಇಡೀ ದಿವಸ ಜಗ್ ಹುಡುಕಿದಪ್ಪ, ಚಮನ ಹಚ್ಚೆ ನಮ್ಗೆ ಒಳ್ಳೆ ಆಂಕರಿಂಗ್ ಬೇಕಾಗ್ಯಾರ ಅಂತೇಳಿ. ಇನ್ನೊಂದು ಕೇಳ್ತೀನಿ ಕೇಳ ಹಂಗಾರೆ. ಖುಷಿಯಿಂದ ಮಾಡಿಸಿಕೊಳ್ಳೋ ಆಪರೇಷನ್ ಯಾವ್ದು ಹಂಗಾರ? ಖುಷಿಯಿಂದ ಮಾಡಿಸ್ಕೊಳ್ಳೋ ಆಪರೇಷನ್ ರೀ ಸರ? ಓಹೋ, ಇದು ರೀ ಸರ, ನಮ್ಮ ರಾಜಕಾರಣಿಗಳು ಮಾಡ್ತಾರಲ್ಲ ಆಪರೇಷನ್, ಆ ಆಪರೇಷನ್ ರೀ. ಭಾಳ ಖುಷಿಯಿಂದ ಮಾಡಿಸ್ಕೊಂತಾರ, ಆಪರೇಷನ್ ಮಾಡ್ತಾರ ಮತ್ತು ದುಡ್ಡನ್ನು ಕೊಡ್ತಾರೆ ರೀ ಸರ, ದುಡ್ಡನ್ನು ಕೊಡ್ತಾರ. ಇದು ಆಪರೇಷನ್ ರೀ. ಗುಡ್ 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 ಗುಡ್. ಇನ್ನೊಂದು ಪ್ರಶ್ನೆ, ಸರ್ಕಾರ ನಮ್ಮಿಂದ ನಡೀತೈತನ್ನೋ ಅಂತ ಹೇಳ್ಕೊಳ್ಳೋ ಧೈರ್ಯ ಯಾರಿಗೆ ತಂಗಾರೆ? ಹೇಳಿ ನೋಡೋಣ. ಇದು ರೀ ಸರ, ಸರ್ಕಾರ ನಮ್ಮಿಂದ ನಡೀತೈತೆ ಅತಿ ಧೈರ್ಯದಿಂದ ಹೇಳ್ತಕ್ಕಂಥವ್ರು ಕುಡುಕ್ರಿ ಸರ. ಕುಡದಾಗ ನಾವು ದೇಶ ನಡೆಸ್ತಿರ್ಬೇಕು, ಹಂಗೆ ಮಾತಾಡ್ತಿರ್ತಾರೆ ರೀ. ಅವ್ರಿಗೆ ಹೇಳೋ ಧೈರ್ಯ ಮತ್ತೆ ಅವಂಗಿರ್ತೈತಿ, ತಿಳ್ಕೊರಿ ಸ್ವಲ್ಪ. ಇನ್ನೊಂದು ಪ್ರಶ್ನೆ, ನಂದು ಇದು ಕೊನೆ ಚುನಾವಣೆ ಅಂತ ಹೇಳ್ತಾರಲ್ಲ, ಇದರ ಅರ್ಥ ಏನು? ಹೇಳಿ ನೋಡೋಣ. ಇದು ರೀ ಸರ, ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳೋ ಅರ್ಥ ಏನಪ್ಪ ಅಂತಂದ್ರೆ, ನಾವು ಮತ್ತೆ ಮುಂದಿನ ಎಲೆಕ್ಷನ್ಗೆ ನಿಂದಿರ್ತೀನಿ ಅಂತ ಹೇಳ್ದಂಗ್ರಿ ಇದೆ. ಸುಮ್ಮನೆ ಮಾತಾಡ್ತಾರ ಅವ್ರ. ಗುಡ್ ಗುಡ್, ವೆರಿ ಗುಡ್, ವೆರಿ ನೈಸ್. ಎಂತ ಚೆನ್ನಾಗಿದ್ದೀವಿ ಮಾರಿ. ಇನ್ನೊಂದು ಪ್ರಶ್ನೆ ಹೇಳಂಗಾರ, ನಾವು ಯಾರಿಗೆ ಕೊಡ್ತೀವಿ ಅದು ಇನ್ಯಾರಿಗೂ ತಲುಪ್ತೈತಿ, ಏನದ ಹಂಗಂದ್ರೆ? ನಾವು ಯಾರಿಗೆ ಕೊಡ್ತೀವಿ ಅದು ಇನ್ಯಾರಿಗೆ ತಲುಪತ್ತೆ? ಇದೇಂತ ರೀ ಸರ, ತಲೆ ಚಿಟ್ಟಿಡಿ ಹಾಕತ್ತಲ್ಲ ಇದು. ನೆನಪಾತ್ ನೋಡಿ ಸರ, ಅದು ನಾವು ಯಾರಿಗೆ ಕೊಡ್ತೀವಿ ಅದು ಇನ್ಯಾರಿಗೆ ತಲುಪತ್ತೆ ಅಂತಂದ್ರೆ, ಅದು ಪ್ಲೇಯಿಂಗ್ ಕಿಸ್ ರೀ ಸರ, ಪ್ಲೇಯಿಂಗ್ ಕಿಸ್. ಗುಡ್ ಗುಡ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳಂಗಾರ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಿಕೊಂಡು ಎಲ್ಲಿ ಬರ್ತೈತಿ? ಹೇಳಿ ನೋಡೋಣ. ಇದನ್ರಿ ಸರ, ಸಣ್ಣ ಹುಡುಗ ಹೇಳ್ತಾನೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಿಕೊಂಡು ನಮ್ಮ ವಿಧಾನಸೌಧ ಮೇಲೆ ಬರ್ತೈತ್ರಿ. ಆದ್ರೆ ಇಲ್ಲಿ ದೇವ್ರು ಯಾರಂತಾನು ಗೊತ್ತಿಲ್ರಿ ನಮ್ಗೆ. ಹಂಗೈತ್ರಿ ನನ್ನ ಐಡಿಯಾ. ಎಷ್ಟು ತಿಳ್ಕೊಂಡು ಮರ, ಎಷ್ಟು ಜ್ಞಾನ ಐತಿ ನಿನಗೆ. ಹಂಗೆ ನಮ್ಮ ಟಿವಿಗೆ ಒಂದು ಟ್ಯಾಗ್ಲೈನ್ ಬೇಕಾಗಿತ್ತು, ಚಲೋದೊಂದು. ಚಲೋ ಟ್ಯಾಗ್ಲೈನ್ ಹೇಳಿ ನೋಡೋಣ, ಗೊತ್ತೈತೆ ನಿನ್ಗೆ ಯಾವ್ದಾರ? ನಿಮ್ಮ ಟಿವಿ ಟ್ಯಾಗ್ಲೈನ್ ರೀ ನನ್ನ ತಲೆಗೆ ಸಾಕಸ್ತದ ರೀ. ಅದ್ರಾಗ ಒಂದು ಹೇಳ್ತೀನಿ ಕೇಳ್ರಂಗಾರಲ್ಲಿ, ಸುದ್ದಿ ಉಚಿತ, ತಲೆ ಕೆಡೋದು ಖಚಿತ. ಹೆಂಗಿತ್ತು ಏನೇನು ಟ್ಯಾಗ್ಲೈನ್ ಸಾಹೇಬ್ರ? ನನ್ನ ಕೆಲಸ ಯು ಆರ್ ಅಫೈಂಟೆಡ್. ಇಂಥ ಟ್ಯಾಲೆಂಟೆಡ್ ಹುಡುಗನ ಬಿಟ್ಟನಪ್ಪ ಅಂದ್ರೆ ನಮ್ಮ ಟಿವಿಗೆ ಇರ್ತೈತೆ ಅಂದ್ರೆ ಎಂಥ ಟ್ಯಾಗ್ಲೈನ್ ಕೊಟ್ಟು, ಸುದ್ದಿ ಉಚಿತ, ನಿಮ್ಮ ತಲೆ ಕೆಡೋದು ಖಚಿತ. ಕರೆಕ್ಟ್ ಹೇಳಿದ್ ನೋಡಿ ನೀನು ಸರ. ನಾ ಯಾರೀ, ನನ್ನ ಹೆಸರು ಹೆಂಗತಿ ಗೊತ್ತೈತಿಲ್ರಿ? ಸಿದ್ಲಿಂಗ, ಶಿಂಗಾಡಿ ಸಿದ್ಲಿಂಗ ಅಂತೇಳಿ ಹೆಸರು ಇದ್ದಂತ ಅಂತದ್ರಿ ರೀ. ನೋಡ್ರಿ ಇನ್ಮೇಲೆ ನಿಮ್ಮ ಟಿವಿ ನಿಮ್ಮ ಡೇಟ್ ಹೆಂಗೆ ಇರುತ್ತಪ್ಪ ಅಂದ್ರೆ ಒಂದು ವಿಮಾನ ಹರಿದಂಗೆ ನಾ ಹೇಳ್ತೀನಿ ರೀ. ಏನು ಹೇಳ್ತೀರಿ? ಒಟ್ಟು ಒಂದು ಅವಕಾಶ ಕೊಟ್ಟು ನೋಡ್ರಿ, ನಿಮ್ಗೆ ಗೊತ್ತಾಗತ್ತಾ? ಅವಕಾಶ ಕೊಡ್ತೀನಪ್ಪ, ಅವಕಾಶ ಕೊಡ್ತೀನಿ. ಆದ್ರೆ ಹೆಂಗೆ ನೀ ಹೆಂಗೆ ಮಾಡ್ಬೇಕು ಗೊತ್ತಾನ? ಎಲ್ಲರೂ ಮನೆಯನ್ನು ಹೆಂಗಸರು ಧಾರಾವಾಹಿ ನೋಡ್ಬಿಟ್ಟು ನಿಂದ ನೋಡ್ತಿರ್ಬೇಕು. ಏನಂತೀನಿ, ಅವ್ರು ಕೆಲಸ ಮಾಡೋರು ಹುಡುಗಿ ಬಂದು ನೋಡ್ಬೇಕು ನಮ್ಮ ಚಾನಲನ್ನು. IPL ನೋಡೋರು IPL ಬಂದು ನಮ್ಮ ಚಾನಲ್ ನೋಡ್ಬೇಕು. ಹಂಗೆ ನೀನು ಹೆಂಗೆ ಮಾಡ್ಬೇಕು ಗೊತ್ತಾಯ್ತಿಲ್ಲ? ಸರ ನೋಡ್ರಿ ಹೆಂಗೆ ಮಾಡ್ತೀನಿ, ಹೆಂಗಸರಂಗೆ 2,000 ರೂಪಾಯಿ ತೊಗೊಂಡು ಕಿಸಿಂದ ಏನು ಬಸ್ ಫ್ರೀ ಐತೆ ಅಂತ ಅಡ್ಡಾಡಕತ್ತಾರ. ಬಸ್ ಫ್ರೀ ಐತೆ ಅಂದ್ರೂ ಹೋಗೋದು ಬಿಟ್ಟು ಕಿಸಿಂದ ನಾನು ದನಿ ಕೇರಿ ಸಾಕ್ರಿ, ಟಿವಿ ಮುಂದೆ ಹಂಗೆ ಕಣ್ಣು ಇಟ್ಕೊಂಡು ನೋಡ್ತಿರ್ಬೇಕು. ಹಂಗೆ ಮಾಡ್ತೀನಿ. ಏನಂದ್ರಿ? ಅಷ್ಟೇ ಯಾಕ್ರಿ, ಕೆಲಸ ಮಾಡೋರ ಕೆಲಸಕ್ಕೆ ಹೋಗ್ಬಾರ್ದು, ಒಟ್ಟು ಟಿವಿ ಮುಂದೆ ಕುಂದಿರ್ಬೇಕು. ಹಂಗೆ ಒಟ್ಟು ಮಾಡ್ತೀನಿ ರೀ. ಒಟ್ಟು ಅವ್ರು ತಿಳಿ ಕೆಡಿಸಿ ಏನಾರು ಮಾಡಿ ಒಟ್ಟು ನಮ್ಮ ಟಿವಿ ನೋಡೋಕೆ ಮಾಡ್ತೀನಿ ನಾನು. ಏನಂತೀರಿ? ಹತ್ರ ಸಂಬಳ ಸ್ವಲ್ಪ ಜಾಸ್ತಿ ಕೊಡ್ರಿ. ಮತ್ತೆ ಆತರಪ್ಪ, ನೀನು ಕೊಡ್ತೀನಿ, ಸಂಬಳ ಕೊಡ್ತೀನಿ, ಅದ್ರ ಜೊತೆಗೆ ಸಂಬಳ ಸೇರಿಸ್ಕೊಡ್ತೀನಿ ಅಂತ. ಅದರಲ್ಲಿ ನೆಟ್ಟಾಗ ನೆಟ್ಟಗೆ ನಿಂತು ಕೆಲಸ ಮಾಡಬೇಕು. ಎಲ್ಲ ಒಟ್ಟು ಜನರ ಮಟ್ಟ ಟಿವಿ ಮುಂದೆ ಕುಂದ್ರಾಗ ಮಾಡ್ಬೇಕು. ಏನು ಮಾಡ್ತೀನಿ, ಏನು ಮಾಡ್ತೀನಿ ಗೊತ್ತಿಲ್ಲ ನಮಗೆ. ಒಟ್ಟು ನಮ್ಮ ಪೇಟಿ ಮ್ಯಾಗೆ ಇರಬೇಕು, ಹ್ಞೂ ಅಂತೇಳಿ ಇಮಾನ ಇರ್ದಂಗೆ ಹೇಳ್ತೀನಿ. ಸರ, ನೀವು ಒಟ್ಟು ಚಿಂತೆ ಮಾಡಬೇಡ್ರಿ. ನಾ ಬಂದಮೇಲೆ ಈ ಶಿಂಗಾಡಿ ಸಿದ್ಧ ಬಂದು ಮುಗಿದು ಗೊತ್ತೆ. ನೋಡ್ರಿ ನಿಮ್ಮ ಚಾನಲ್ ಹೆಂಗೆ ಮಾಡ್ತೀನಿ, ಎಂತೆಂಥ ಫಂಕ್ಷನ್ ತರ್ತೀನಪ್ಪ ಅಂತಂದ್ರೆ, ಮತ್ತು ಅದ್ರ ಬೇರೆ ಎಂತೆಂಥ ವಿಷಯ ಹಾಕ್ತೀನಪ್ಪ ಅಂತಂದ್ರೆ ಗೊತ್ತಿಲ್ಲ. ನೀವು ಯಾರ ರಾಜಕಾರಣಿಗಳು ಏನೇನು ಸಿಡಿದಾವ, ಫೆಂಡ್ರಾಯ್ ಅದಾವ, ಎಲ್ಲನೂ ಏನು ನೋಡ್ರಿ ಅಂತ ನಟ ಹೆಂಗೆ ಮಾಡ್ತೀನಿ ಅದು ಗೊತ್ತಿಲ್ಲ ನಿಮ್ಗೆ. ಒಟ್ಟ ಏನು ಹೇಳ್ತೀನಿ. ನಮಸ್ಕಾರ ರೀ ಗಳಗಂಟಿ ಚಾನಲ್ ವೀಕ್ಷತಕ್ಕಂಥ ವೀಕ್ಷಕರಿಗೆ
ಇದು ನಿಮ್ಮ ಟಿವಿ ಸುದ್ದಿ ಉಚಿತ ತಲೆ ಕೆಡೋದು ಖಚಿತ